ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವೋಟರ್ ಐ ಡಿ ಕಾರ್ಡ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೋಟರ್ ಐ ಡಿ ಕಾರ್ಡ್ಗೆ ನೀವು ಅಪ್ಲೈ ಮಾಡಿರುವಂಥದ್ದು ಆಗಿದೆಯಾ ಇಲ್ವಾ, ಆ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ಗೆ ಬರಬೇಕಾಗತ್ತೆ. ಗೂಗಲ್ ಕ್ರೋಮ್ ಬರ್ತಿದ್ದಂಗೆ ನೀವು ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಏನಿದೆ, ಆ ಒಂದು ವೋಟರ್ ಪೋರ್ಟಲ್ ಸರ್ವಿಸ್ನ ಕ್ಲಿಕ್ ಮಾಡ್ಕೋಬೇಕು. ಮೊದಲನೇ ಆಪ್ಷನ್ ಏನು ಬರುತ್ತೆ ಅಲ್ಲಿ. ಅದಾದ ನಂತರ ನೀವು ನೋಡ್ಕೋಬೇಕಾಗತ್ತೆ, ಇಲ್ಲಿ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಏನು ಕಾಣ್ತಾ ಇದೆ. ಸೊ ಈ ಒಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಅಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚಾ ಏನಿರುತ್ತೆ ಆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೋತಿದ್ದಂಗೆ ನೀವು ಇಲ್ಲಿ ರಿಕ್ವೆಸ್ಟ್ OTP ಅಂತ ಏನಿದೆ ಆ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ನೀವು ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ನಿಮ್ಮೊಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನಿಮಗೆ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಏನು ಕಾಣ್ತಾ ಇದೆ, ಅದ್ರ ಕೆಳಗಡೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಅಂತ, ಸೊ ನಿಮಗೆ ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದಾಗ ನಿಮಗೊಂದು ರೆಫರೆನ್ಸ್ ನಂಬರ್ ಅನ್ನೋದನ್ನ ನಾನು ನಿಮಗೆ ತೋರಿಸಿದೆ. ಸೊ ಆ ಒಂದು ರೆಫರೆನ್ಸ್ ನಂಬರ್, ಕಂಪ್ಲೀಟ್ ರೆಫರೆನ್ಸ್ ನಂಬರ್ ಏನಿರುತ್ತೆ ಅದನ್ನು ಪೂರ್ತಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಏನು ಪಕ್ಕದಲ್ಲಿ ಕಾಣ್ತಾ ಇದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಆ ಒಂದು ರೆಫರೆನ್ಸ್ ನಂಬರ್ ಮೂಲಕ ನೀವು ಯಾವ ಅಪ್ಲಿಕೇಶನ್ ಹಾಕಿದರೆ ಅದು ಶೋ ಆಗುತ್ತೆ. ನಿಮಗೆ ರೆಫರೆನ್ಸ್ ನಂಬರ್ ಆಗಿರ್ಬೋದು, ಸ್ಟೇಟು, ಅಸೆಂಬ್ಲಿ ಆಗಿರ್ಬೋದು, ಅವರ ಹೆಸರು, ಮತ್ತು ಫಾರ್ಮ್ 6 ಮತ್ತು ಸಬ್ಮಿಷನ್ ಡೇಟ್ ಯಾವಾಗಿರುತ್ತೆ, ಎನ್ರೋಲ್ ಏನಾಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ನಿಮಗೆ ಇಲ್ಲಿ ಸಬ್ಮಿಟೆಡ್ ಯಾವಾಗ ಮಾಡಿದ್ರಿ, ಮತ್ತು BLO ಅಪಾಯಿಂಟೆಡ್ ಯಾವಾಗಾಗಿದೆ, ಮತ್ತು ಫೀಲ್ಡ್ ವೆರಿಫೈಡ್ ಯಾವಾಗಾಗಿದೆ, ಮತ್ತು ಅಕ್ಸೆಪ್ಟ್ ಆಗಿದೆಯಾ ಇಲ್ಲ ರಿಜೆಕ್ಟ್ ಆಗಿದೆಯಾ ಅನ್ನುವಂಥದ್ದು. ಅಕ್ಸೆಪ್ಟ್ ಆಗಿದ್ದರೆ ಎಪಿಕ್ ಜನ್ರೇಟ್ ಆಗಿರುವಂಥದ್ದು. ಸೊ ಆ ಒಂದು ಜನ್ರೇಟ್ ಆಗಿದ್ದರೆ ಅದ್ರ ಇದ್ರ ನಂಬರ್ ಏನಿದೆ, ವೋಟರ್ ID ನಂಬರ್ ಏನಿದೆ ಆ ವೋಟರ್ ID ನಂಬರು ಸಹ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಅದು ನೀವು ನೆಕ್ಸ್ಟ್ ಬಂದು ನಿಮಗೆ ನಾಟ್ ಡಿಸ್ಪ್ಯಾಚ್ಡ್ ಅಂತ ಏನಿದೆ, ಅಂಡರ್ ಪ್ರಿಂಟಿಂಗ್ ಅಂತ ಇದಿಷ್ಟು ಬರುತ್ತೆ ನಿಮಗೆ. ಇದಿಷ್ಟು ನಿಮಗೆ ಒಂದು ವೋಟರ್ ID ಏನಿದೆ ಆ ಒಂದು ವೋಟರ್ IDಗೆ ನೀವು ಅಪ್ಲಿಕೇಶನ್ನ ಹಾಕ್ಕೊಂಡು ಸೊ ಆ ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋಂಥ ಮಾಹಿತಿಯಾಗಿರುತ್ತೆ. ಸೊ ಇದಿಷ್ಟು ನೋಡ್ಕೊಂಡ್ರಲ್ಲ, ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಯಾವ ರೀತಿ ನಿಮಗೆ ಚೆಕ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ ಅಂತಂದರೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಬೇರೆ ಯಾವ್ದಾದ್ರು ನಿಮಗೆ ಸರ್ವಿಸ್ ರಿಲೇಟೆಡ್ ಆಗಿ ಇಲ್ಲ ಇನ್ಯಾವ್ದಾದ್ರು ಮಾಹಿತಿಗಳು ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಸೊ ಗೌರ್ಮೆಂಟ್ ರಿಲೇಟೆಡ್ ಆಗಿ ಎಲ್ಲ ಮಾಹಿತಿಗಳನ್ನ ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ರಿಲೇಟೆಡ್ ಆಗಿ ನಿಮಗೆ ವಿಡಿಯೋ ಮಾಡಿಬಿಟ್ಟು ನಿಮಗೆ ಯಾವ ಸರ್ವಿಸ್ ಬಗ್ಗೆ ಬೇಕೋ ಅದ್ರ ಬಗ್ಗೆ ಮಾಡ್ತಾ ಹೋಗ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.